ವೀಕ್ಷಕರೇ, ಟಿ20 ವರ್ಲ್ಡ್ ಕಪ್ ಆರಂಭವಾಗುವ ಮುನ್ನ ಅಂದರೆ IPL 17ನೇ ಆವೃತ್ತಿ ಮುಗಿಯುವ ಹಂತದಲ್ಲಿ BCCI ಟಿ20 ವಿಶ್ವಕಪ್ ತಂಡವನ್ನು ಘೋಷಣೆ ಮಾಡಿತ್ತು. 15 ಜನರಿದ್ದ ಆ ತಂಡದಲ್ಲಿ ಓರ್ವ ಆಟಗಾರನ ಹೆಸರನ್ನು ಕಂಡು ಭಾರತೀಯ ಕ್ರೀಡಾಭಿಮಾನಿಗಳು ಅಕ್ಷರಶಃ ಕೆರಳಿದರು. ಆತನನ್ನ ಯಾಕಾದರೂ ಆಯ್ಕೆ ಮಾಡಿದ್ರು ಅಂತ BCCI ಆಯ್ಕೆ ಸಮಿತಿಯನ್ನ ಕಟುವಾಗಿ ನಿಂದಿಸಿದರು. ಆತನಿಗಿಂತ ಹೊಸ ಪ್ಲೇಯರ್ಗೆ ಚಾನ್ಸ್ ಕೊಡುವುದೇ ಉತ್ತಮ, ಆತ ತಂಡದಲ್ಲಿದ್ರೆ ಕಪ್ ಗೆಲ್ಲೋದು ಕನಸು ಅಂತ ಟೀಕಾ ಪ್ರಹಾರ ನಡೆಸಿದರು. ಆದರೆ ಇಂದು ಟೀಮ್ ಇಂಡಿಯಾ ಪಾಲಿಗೆ ಆತನೇ ಹೀರೋ. ಲೆಜೆಂಡರಿ ಕ್ರಿಕೆಟಿಗರು ಫೇಲ್ ಆದಾಗಲೆಲ್ಲ ಆತ ಬ್ಯಾಟ್ ಮತ್ತು ಬಾಲ್ನಲ್ಲಿ ಮಿಂಚಿದನು. ಎಲ್ಲ ಸಮಯದಲ್ಲೂ ಟೀಮ್ ಇಂಡಿಯಾಗೆ ಅಕ್ಷರಶಃ ವಜ್ರಾಯುಧವಾದರು. ಅಂತಿಮವಾಗಿ ಟಿ20 ವಿಶ್ವಕಪ್ ಗೆಲುವಿನಲ್ಲಿ ಆತ ಪ್ರಮುಖ ಪಾತ್ರ ವಹಿಸಿದನು. ಜೂನ್ 29ರಂದು ದಕ್ಷಿಣ ಆಫ್ರಿಕಾ ವಿರುದ್ಧ ಟೀಮ್ ಇಂಡಿಯಾ ಟಿ20 ವರ್ಲ್ಡ್ ಕಪ್ ಆಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ವೆಸ್ಟ್ ಇಂಡೀಸ್ನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಗೆಲುವಿಗೆ 24 ಎಸೆತಗಳಲ್ಲಿ 26 ರನ್ಗಳ ಅಗತ್ಯವಿತ್ತು. ಬಹುತೇಕ ವಿಜಯಲಕ್ಷ್ಮಿ ಆಫ್ರಿಕಾ ಕಡೆ ವಾಲಿದ್ದಳು. ಟೀಮ್ ಇಂಡಿಯಾ ಪಾಳಯದಲ್ಲಂತೂ ಆತಂಕ ಮನೆ ಮಾಡಿತ್ತು. ಭಾರತೀಯ ಕ್ರೀಡಾಭಿಮಾನಿಗಳ ಮನದಲ್ಲಿ ನಿರಾಸೆಯ ಕಾರ್ಮೋಡ ಕವಿದಿತ್ತು. ಆದರೆ ಟೀಮ್ ಇಂಡಿಯಾ ಪಾಲಿಗೆ ಆ ಕ್ಷಣದಲ್ಲಿ ಒಂದು ಪವಾಡವೇ ನಡೆದು ಹೋಯಿತು. ಹೌದು, ನಿರ್ಣಾಯಕ ಹಂತದಲ್ಲಿ ಬೌಲಿಂಗ್ಗೆ ಬಂದ ಆತ ಮೊದಲ ಎಸೆತದಲ್ಲೇ ಡೇಂಜರಸ್ ಕ್ಲಾಸೆನ್ ಅವರನ್ನ ಔಟ್ ಮಾಡಿ 17ನೇ ಓವರ್ನಲ್ಲಿ ಕೇವಲ 4 ರನ್ ನೀಡಿದನು. ಇದಾದ ಬಳಿಕ ಇನ್ನಿಂಗ್ಸ್ನ ಕೊನೆಯ ಓವರ್ನಲ್ಲಿ ದಕ್ಷಿಣ ಆಫ್ರಿಕಾ ಗೆಲುವಿಗೆ 16 ರನ್ಗಳು ಬೇಕಿತ್ತು. ಈ ವೇಳೆ ಮೊದಲ ಎಸೆತದಲ್ಲೇ ಡೇಂಜರಸ್ ಡೇವಿಡ್ ಮಿಲ್ಲರ್ ಅವರನ್ನ ಔಟ್ ಮಾಡಿ ಪಂದ್ಯವನ್ನ ಭಾರತದ ಕೈಗೆ ನೀಡಿದನು. ಕೊನೆಯ ಓವರ್ನಲ್ಲಿ ಕೇವಲ 8 ರನ್ ನೀಡಿ ಟೀಮ್ ಇಂಡಿಯಾಗೆ ಗೆಲುವು ತಂದುಕೊಟ್ಟನು. ಈಗಾಗಲೇ ಆತ ಯಾರೆಂದು ನಿಮಗೆ ಗೊತ್ತಾಗಿರುತ್ತದೆ. ಹೌದು ವೀಕ್ಷಕರೇ, ಅವರೇ ಹಾರ್ದಿಕ್ ಪಾಂಡ್ಯ. ಟೀಮ್ ಇಂಡಿಯಾ ಗೆಲುವಿನಲ್ಲಿ ಹಾರ್ದಿಕ್ ಪಾಂಡ್ಯ ಪಾತ್ರ ಬಹಳ ಮುಖ್ಯವಾದದ್ದು. ಆದರೆ ಈ ಸಾಧನೆಯ ಹಿಂದೆ ಹಾರ್ದಿಕ್ ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ. ಹೌದು ವೀಕ್ಷಕರೇ, ಕಳೆದ 6 ತಿಂಗಳಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ತಮ್ಮ ಮನಸ್ಸಿನಲ್ಲಿ ಸಾಕಷ್ಟು ವೇದನೆ ಅನುಭವಿಸಿದ್ದಾರೆ. ಸಾಕಷ್ಟು ಟೀಕೆಗಳು ಮತ್ತು ಅವಮಾನಗಳನ್ನು ಸಹಿಸಿಕೊಂಡಿದ್ದಾರೆ. ವೀಕ್ಷಕರೇ, 2024ನೇ ಸಾಲಿನ IPL ಟೂರ್ನಿಯ ಆರಂಭದಲ್ಲಿ ಹಾರ್ದಿಕ್ ಪಾಂಡ್ಯ ಅವರನ್ನ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಯಿತು. ಗುಜರಾತ್ ಟೈಟನ್ಸ್ನಿಂದ ಮುಂಬೈ ಇಂಡಿಯನ್ಸ್ಗೆ ಮರಳಿದ ಬಳಿಕ ರೋಹಿತ್ ಶರ್ಮಾ ಅವರನ್ನ ಮುಂಬೈ ತಂಡದ ನಾಯಕತ್ವದಿಂದ ತೆಗೆದುಹಾಕಲಾಯಿತು. ಬಳಿಕ ಪಾಂಡ್ಯ ಅವರಿಗೆ ಆ ಜವಾಬ್ದಾರಿಯನ್ನ ನೀಡಲಾಯಿತು. ಇದಾದ ಬಳಿಕ ಹಾರ್ದಿಕ್ ಪಾಂಡ್ಯ ವಿರುದ್ಧ ಸಾಕಷ್ಟು ಟೀಕೆಗಳು ವ್ಯಕ್ತವಾದವು. ಅಲ್ಲದೆ ಮುಂಬೈನ ಮೊದಲ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರನ್ನ ಬೌಂಡರಿ ಲೈನ್ನಲ್ಲಿ ಫೀಲ್ಡಿಂಗ್ ಮಾಡಲು ಕಳುಹಿಸಿದರು. ಈ ಒಂದು ಘಟನೆ ಪಾಂಡ್ಯ ವಿರುದ್ಧ ಕ್ರಿಕೆಟ್ ಅಭಿಮಾನಿಗಳ ಕೋಪವನ್ನ ಮತ್ತಷ್ಟು ಹೆಚ್ಚಿಸಿತು. ಹಿರಿಯ ಆಟಗಾರನನ್ನ ಈ ರೀತಿ ನಡೆಸಿಕೊಳ್ಳಬಾರದು ಎಂಬ ಸಾಕಷ್ಟು ಟೀಕೆಗಳು ವ್ಯಕ್ತವಾದವು. ಇದಿಷ್ಟೇ ಅಲ್ಲದೆ ಮೈದಾನದಲ್ಲಿ ಪಾಂಡ್ಯ ಅವರನ್ನ ಕಂಡ ಕೂಡಲೇ ಅಲ್ಲಿದ್ದವರೆಲ್ಲ ಭೂ ಎಂದು ಕೂಗಿ ಪಾಂಡ್ಯರನ್ನ ಹೀಯಾಳಿಸುತ್ತಿದ್ದರು. ವಿದೇಶಿ ಕ್ರಿಕೆಟಿಗರು ಕೂಡ ಭಾರತದ ಕ್ರಿಕೆಟಿಗನೊಬ್ಬ ತಮ್ಮ ಅಭಿಮಾನಿಗಳಿಂದಲೇ ಇಷ್ಟೊಂದು ಪ್ರತಿರೋಧ ಎದುರಿಸುತ್ತಿರುವುದನ್ನ ಹಿಂದೆಂದೂ ನೋಡಿಲ್ಲ ಅಂತ ಅಚ್ಚರಿ ವ್ಯಕ್ತಪಡಿಸಿದರು. ಇದೆಲ್ಲದರ ನಡುವೆ ಪಾಂಡ್ಯ ಅವರನ್ನ ಆ ರೀತಿ ಟ್ರೋಲ್ ಮಾಡಬೇಡಿ ಎಂದು ಮೈದಾನದಲ್ಲೇ ವಿರಾಟ್ ಕೊಹ್ಲಿ ಪ್ರೇಕ್ಷಕರಲ್ಲಿ ಕೇಳಿಕೊಂಡಿದ್ದನ್ನ ನಾವು ಮರೆಯುವಂತಿಲ್ಲ. ಒಂದು ಹಂತದಲ್ಲಿ ರೋಹಿತ್ ಶರ್ಮಾ ಕೂಡ ಕ್ರೀಡಾಭಿಮಾನಿಗಳ ಬಳಿ ಕೈ ಮುಗಿದು ಇದನ್ನ ಇಲ್ಲಿಗೆ ನಿಲ್ಲಿಸಿ ಎಂದು ಮನವಿ ಮಾಡಿದರು. ಆದರೂ ಪಾಂಡ್ಯ ಮೇಲಿನ ಅಭಿಮಾನಿಗಳ ಸಿಟ್ಟು ಮಾತ್ರ ಕಡಿಮೆಯಾಗಲಿಲ್ಲ. ಪಾಂಡ್ಯ ವಿರುದ್ಧ ಕೆಟ್ಟದಾಗಿ ಟ್ರೋಲ್ ಮಾಡಲಾಯಿತು. ನಾಯಿಯೊಂದು ಮೈದಾನಕ್ಕೆ ಎಂಟ್ರಿ ಕೊಟ್ಟಾಗ ಸ್ಟೇಡಿಯಂನಲ್ಲಿದ್ದವರು ಹಾರ್ದಿಕ್ ಎಂದು ಜೋರಾಗಿ ಕೂಗಿದ್ದು ಇಂದಿಗೂ ಪಾಂಡ್ಯರನ್ನ ಕಾಡುತ್ತಲೇ ಇದೆ. ಇದರ ಜೊತೆಗೆ IPLನಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಫೇಲ್ಯೂರ್ ಟೀಕೆಗಳನ್ನು ಮತ್ತಷ್ಟು ಹೆಚ್ಚಿಸಿತು. ಆನಂತರ ಅವರ ವೈಯಕ್ತಿಕ ಜೀವನದ ಹಲವು ವಿಷಯಗಳು ಹೊರಬಿದ್ದವು. ಪತ್ನಿ ನತಾಶಾ ಜೊತೆಗಿನ ಡಿವೋರ್ಸ್ ವದಂತಿ ತೀವ್ರ ಚರ್ಚೆಗೆ ಗ್ರಾಸವಾಯಿತು. ತನ್ನ ವಿರುದ್ಧದ ಟ್ರೋಲ್ಗಳನ್ನು ಡೈವರ್ಟ್ ಮಾಡಲು ಡಿವೋರ್ಸ್ ಸುದ್ದಿಯನ್ನ ತೇಲಿ ಬಿಟ್ಟಿದ್ದಾರೆ ಎಂಬ ಅಪವಾದವು ಕೂಡ ಪಾಂಡ್ಯ ವಿರುದ್ಧ ವ್ಯಕ್ತವಾಯಿತು. ಇದೆಲ್ಲವನ್ನ ಮೌನವಾಗಿ ನಗುತ್ತಲೇ ಸಹಿಸಿಕೊಂಡ ಪಾಂಡ್ಯ ಇದೀಗ ದೇಶಕ್ಕಾಗಿ ವರ್ಲ್ಡ್ ಕಪ್ ಗೆದ್ದುಕೊಟ್ಟಿದ್ದಾರೆ. ಈ ಮೂಲಕ ತನ್ನನ್ನು ಟೀಕಿಸಿದವರಿಗೆ ತಿರುಗೇಟು ನೀಡಿದ್ದಾರೆ.
ಅಲ್ಲದೆ ಶಾಪ ಹಾಕಿಸಿಕೊಂಡವರಿಂದಲೇ ಪ್ರಶಂಸೆ ಪಡೆಯುತ್ತಿದ್ದಾರೆ. ವೀಕ್ಷಕರೇ, ಪಾಂಡ್ಯ ಅವರ ಈ ಸಾಧನೆಯನ್ನು ನೋಡಿದ ಕ್ರಿಕೆಟ್ ತಜ್ಞರು ಇದು ನಿಜವಾದ ಕಮ್ಬ್ಯಾಕ್ ಎಂದು ಹೊಗಳುತ್ತಿದ್ದಾರೆ. ಕೆಲವು ತಿಂಗಳ ಹಿಂದೆ ತನಗಾದ ಅವಮಾನಗಳನ್ನು ನೆನೆಸಿಕೊಂಡ ಪಾಂಡ್ಯ ಫೈನಲ್ ಪಂದ್ಯದ ಬಳಿಕ ಮೈದಾನದಲ್ಲೇ ಕಣ್ಣೀರಿಟ್ಟರು. ಈ ಕ್ಷಣವನ್ನು ನೋಡಿದ ಕೋಟ್ಯಾಂತರ ಭಾರತೀಯರು ಪಾಂಡ್ಯಗಾಗಿ ಮಿಡಿದರು. ಟೀಕೆಗಳು ಸಾಯುತ್ತವೆ, ಆದರೆ ಸಾಧನೆ ಶಾಶ್ವತವಾಗಿ ಉಳಿಯುತ್ತವೆ ಅಂತ ಧೈರ್ಯ ತುಂಬಿದರು. ಅಂದು ಆಡಿಕೊಂಡವರಿಂದಲೇ ಇಂದು ಪಾಂಡ್ಯ ಸಹಬಾಸ್ಗಿರಿ ಪಡೆದಿದ್ದಾರೆ. ಯಶಸ್ಸು ಅಂದರೆ ಹೀಗಿರಬೇಕು ಅನ್ನುವುದಕ್ಕೆ ಪಾಂಡ್ಯ ತಾಜಾ ಉದಾಹರಣೆಯಾಗಿದ್ದಾರೆ.